ಹಾಯ್ ಎಲ್ಲರಿಗೂ ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಬೇಕ್ರಿಲಿ ತರೋದಕ್ಕಿಂತನೂ ಸಾಫ್ಟಾಗಿರೋ ಅಂತಹ ವೆನಿಲಾ ಸ್ಪಾಂಜ್ ಕೇಕ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ಹೋಗೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡು ಒಂದು ಮೊಟ್ಟೆನ ಹೊಡ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಕೆ ಜಿಗೆ ನಾನಿಲ್ಲಿ 2 ಮೊಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಇನ್ನೂ ಜಾಸ್ತಿ ಮಾಡ್ಕೋತೀರಾ ಅಂತಂದರೆ ಇದೇ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೋಬೋದು. 2 ಮೊಟ್ಟೆನ ಹಾಕ್ಕೊಂಡು ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇಲ್ಲಿ ನಾನು ಬೀಟರ್ನ ತೊಗೊಂಡು ಬೀಟ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮ್ಮ ಮನೆಯಲ್ಲಿ ಬೀಟರ್ ಇಲ್ಲ ಅಂತ ಅನ್ಸಿದ್ರೆ ಮಿಕ್ಸಿ ಜಾರ್ ಇರುತ್ತಲ್ವ, ಆ ಮಿಕ್ಸಿ ಜಾರ್ಗೆ 2 ಮೊಟ್ಟೆನ ಹಾಕಿ ಇದೇನು ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೋತೀರಲ್ವ, ಅದಕ್ಕೆ ಬರೋವರೆಗೂ ನೀವು ಮಿಕ್ಸಿ ಜಾರಲ್ಲಿ ಮಿಕ್ಸಿನ ಮಾಡ್ಕೋಬಹುದು. ಅದು ಕೂಡ ಅಷ್ಟೇ ಇದೇ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಾದರೂ ಒಂದ್ಸರಿ ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ನಾನು ಪುಡಿ ಮಾಡ್ಕೊಂಡಿರೋ ಅಂತಹ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪು ಮೈದಾ ಹಿಟ್ಟು ಬಳಸೋದ್ರಿಂದ ಅರ್ಧ ಕಪ್ಪು ಶುಗರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಾವೆಷ್ಟು ಫ್ಲೋರ್ ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಶುಗರ್ನ ತೊಗೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಶುಗರ್ನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ನಾವು ಮಾಡೋ ಅಂಥ ಸ್ಪಾಂಜ್ ಕೇಕು ಅಷ್ಟೇ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 3/4 ಕಪ್ಪಲ್ಲಿ ಆಯಿಲ್ನ ಹಾಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನೀವು ಫ್ಲೇವರ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಓನ್ಲಿ ಸನ್ಫ್ಲವರ್ ಆಯಿಲ್ ಅಷ್ಟೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಕಡಲೆಕಾಯಿ ಎಣ್ಣೆ, ಆಮೇಲೆ ಈ ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಈ ಥರ ಯಾವುದೇ ಎಣ್ಣೆಗಳನ್ನ ನಾವು ಯೂಸ್ ಮಾಡ್ಕೋಬಾರ್ದು. ಬರೀ ಸನ್ಫ್ಲವರ್ ಆಯಿಲ್, ಯಾವುದೇ ಸನ್ಫ್ಲವರ್ ಆಯಿಲ್ ಇದ್ರೂ ಪರವಾಗಿಲ್ಲ, ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕು. ಈಗ ಒಂದು ಜಾಲರನ ಇಟ್ಕೊಂಡು ನೋಡಿ ಅದಕ್ಕೆ ನಾನು ಅರ್ಧ ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನು ಬೇಕಿಂಗ್ ಪೌಡರ್, ಇಲ್ಲಿ ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾಯಿಲ್ಲ, ಬೇಕಿಂಗ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಹಾಗೆ 1 ದೊಡ್ಡ ಸ್ಪೂನ್ ಆಗೋವಷ್ಟು ಮಿಲ್ಕ್ ಪೌಡರು ಕೂಡ ಅಷ್ಟೇ ನಿಮಗೆ ಆಪ್ಷನಲ್ಲು. ಫ್ಲೇವರ್ ಇನ್ನೂ ಚೆನ್ನಾಗಿ ಇಷ್ಟ ಆಗಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಈಗ ಎಲ್ಲದನ್ನು ಈ ರೀತಿ ನೋಡಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವೇನು ಫ್ಲೋರ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ 1 ಚಿಟಿಕೆ ಆಗೋವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನೋಡಿ ಈಗ 3/4 ಕಪ್ಪಲ್ಲಿ 1 ಕಪ್ಪು ಮಿಲ್ಕ್ ಅಂದರೆ ಹಾಲನ್ನು ಹಾಕ್ಕೋತಾ ಇದ್ದೀನಿ ನಾನು. ಹಾಲನ್ನ ಹಾಕ್ಕೊಂಡಿದ್ದಾದ್ಮೇಲೂ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೂ ಅಷ್ಟೇ ಸಾಫ್ಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಕಂಟಿನ್ಯೂಯಸ್ ಆಗಿ ನಮಗೆ ಹೆಂಗೆ ಬೇಕೋ ಹಾಗೆ ತಿರುಗಿಸೋ ಆಗಿಲ್ಲ. ಈಗ ನೋಡಿ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ನಾನು ಅದ್ರ ಕೆಳಗಡೆ ಒಂದು ಕಡಾಯಿನ ಹಾಕ್ಕೊಂಡು ವಿಜಿಲ್ ತೆಗಿಬೇಕು. ವಿಜಿಲ್ ಹಾಕೋ ಆಗಿಲ್ಲ. ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ನಿಮಿಷ ಪ್ರೀ ಹೀಟ್ ಆಗೋಕ್ಕೆ ಬಿಟ್ಬಿಡೋಣ ಅದನ್ನು. ಅಷ್ಟರೊಳಗೆ ಇಲ್ಲಿ ನೋಡಿ ಕೇಕ್ ಟಿನ್ನ ತೊಗೊಂಡು ಆಯಿಲ್ನ ಹಚ್ಕೋತಾ ಇದ್ದೀನಿ. ಆಯಿಲ್ ಹಚ್ಕೊಂಡು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲಿ ನಾನು ಬಟರ್ ಪೇಪರ್ನ ಹಾಕ್ಕೋತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಬಟರ್ ಪೇಪರ್ ಇಲ್ಲ ಅಂತಂದರೆ ಆಯಿಲ್ ಹಾಕಿದ್ದಾದಮೇಲೆ ಸ್ವಲ್ಪ ಫ್ಲೋರ್ನ ತೊಗೊಂಡು ಎಲ್ಲ ಕಡೆ ಅದನ್ನು ಚಿಮ್ಕಿಸ್ಕೊಂಬಿಡಿ. ಆವಾಗ ಅದು ಈಸಿಯಾಗಿ ನಾವು ಬೇಕ್ ಮಾಡಿದಂಥ ಒಂದು ಸ್ಪಾಂಜ್ ಕೇಕ್ ಇರುತ್ತಲ್ಲ ಅದು ಈಸಿಯಾಗಿ ಬರುತ್ತೆ. ಈಗ ನೋಡಿ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕೇಕ್ ಬ್ಯಾಟರ್ನ ಟಿನ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಕೇಕ್ ಟಿನ್ ಒಳಗಡೆ ಇಲ್ಲಿ ನೀವು ಯಾವುದೇ ಶೇಪ್ ಕೇಕ್ ಟಿನ್ನ ಕೂಡ ಯೂಸ್ ಮಾಡ್ಕೋಬೋದು. ಸ್ಕ್ವೇರ್ ಟೈಪ್ ಇದ್ದರೆ ಅಥವಾ ಬಾಕ್ಸ್ ಟೈಪ್ ಅಂತೀವಲ್ಲ ಆ ಥರ ಇದ್ದರೆ ಇನ್ನೂ ಒಳ್ಳೆಯದಾಗುತ್ತೆ ಈ ರೀತಿ ಡ್ರೈ ಸ್ಪಾಂಜ್ ಕೇಕ್ನ ಮಾಡೋದಕ್ಕೆ. ನೋಡಿ ಎಲ್ಲದನ್ನು ನೀಟಾಗಿ ಹಾಕ್ಕೊಂಡಿದ್ದಾದಮೇಲೆ
ಅದನ್ನು ಈ ರೀತಿ ಒಂದೆರಡು ಸರಿ ಕುಕ್ಕಬೇಕು ನೆಲಕ್ಕೆ. ಆಗ ಅದರಲ್ಲಿರೋ ಅಂಥ ಏರ್ ಬಬಲ್ಸ್ ಎಲ್ಲ ಅದು ಒಡ್ಕೊಂಡು ನೀಟಾಗುತ್ತೆ ಮತ್ತು ಚೆನ್ನಾಗಿ ಬೇಕಾಗುತ್ತೆ. ಈಗ ನೋಡಿ, ಪ್ರೀ ಹೀಟ್ ಮಾಡೋಕ್ಕೆ ಅಂತ ಇಟ್ಟಿದ್ನಲ್ಲ ಕುಕ್ಕರು, ಒಂದು 3-4 ಮಿನಿಟ್ಸ್ ಆಯಿತು. ಈ ರೀತಿ ಯಾವುದಾದ್ರೂ ಒಂದು ಸಹಾಯದಿಂದ ಕೇಕ್ ಟಿನ್ನ ಅದರೊಳಗಡೆ ಇಟ್ಕೋಬೇಕು. ಇಟ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ, ನೆನಪಿರಲಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ವಿಜಿಲ್ನ ಹಾಕ್ಕೊಳ್ಳೋ ಹಾಗಿಲ್ಲ. ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ವರೆಗೂ ಅದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ಒಂದು ಸರಿ ಓಪನ್ ಮಾಡಿಬಿಟ್ಟು ನೋಡಿ ಯಾವ ರೀತಿ ಆಗಿದೆ ಅಂತನ ಈ ರೀತಿ ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡಿ. ಅದು ಇನ್ ಕೇಸ್ ಏನಾದರೂ ಅದು ಸ್ವಲ್ಪ ಹಸಿ ಇದ್ದು ಇನ್ನೊಂದು 2 ಮಿನಿಟ್ಸ್ಗೆಲ್ಲ ಅದು ಕಂಪ್ಲೀಟ್ ಆಗುತ್ತೆ ಅಂತ ಅನಿಸಿದ್ರೆ ಆಗ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸಲ್ಲೇ ಇಟ್ಟಿರಿ. ಆವಾಗ ಅದೇ ಹೀಟಲ್ಲಿ, ಅಂದರೆ ಕುಕ್ಕರ್ ಚೆನ್ನಾಗಿ ಹೀಟ್ ಆಗಿರುತ್ತಲ್ಲ, ಅದೇ ಹೀಟಲ್ಲಿ ನಮಗೆ ಬೇಕಾಗ್ಬಿಡುತ್ತೆ ಅದು. ಸೊ ಬೇಕಾದಮೇಲೆ ನೋಡಿ, ನಾನು ತೆಗೆದಿದ್ದೀನಲ್ಲ, ಈ ರೀತಿ ತುಂಬಾ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ. ನಾವು ಮನೆಯಲ್ಲಿ ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ. ಆಚೆ ಅವರು ಹೈಜೀನ್ ಮೇಂಟೈನ್ ಮಾಡಿರಲ್ಲ, ಏನೂ ಇಲ್ಲ, ಆ ಥರದ್ದು ತೊಗೊಬಂದು ನಾವು ಮಕ್ಳಿಗೆ ಕೊಡೋದ್ರಿಂದ ಅವ್ರಿಗೂ ತೊಂದರೆ ಆಗ್ಬೋದು. ಸ್ನೇಹಿತರೆ, ನಾವು ಬೇಕ್ರಿಲಿ ತಂದಿದ್ದ ಕೇಕ್ನ ಒಂದು ಕೇಕ್ ಅಥವಾ ಒಂದು ಪೀಸ್ ಕೇಕ್ ತಿನ್ನೋ ಅಷ್ಟೊತ್ತಿಗೆ ನಮಗೆ ಅಯ್ಯೋ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅದೇ ನೀವು ಮನೇಲಿ ಮಾಡಿಕೊಡಿ, ಇಡೀ ಕೇಕ್ನ ಒಬ್ಬರೇ ತಿನ್ಬೋದು, ಅಷ್ಟು ಚೆನ್ನಾಗಿ ರುಚಿಯಾಗಿ ಸಾಫ್ಟಾಗಿ ಬಂದಿರುತ್ತೆ. ಈಗ ಬಟರ್ ಪೇಪರ್ನ ತೆಗೆದು ಅದನ್ನು ಸ್ವಲ್ಪ ಹಾರೋದಕ್ಕೆ ಬಿಡೋಣ. ಒಂದು ಸರಿ ನೋಡಿ, ಅದನ್ನು ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ ಅದು ಎಷ್ಟು ಸ್ಪಾಂಜಿಯಾಗಿದೆ ಅಂತ. ಅಂದರೆ ನಿಜವಾಗ್ಲೂ ತುಂಬಾ ಸ್ಪಾಂಜಿಯಾಗಿ ರುಚಿಯಾಗಿ ಬಂದಿತ್ತು. ನೋಡಿ ಹೇಗೆ ನಾವು ಅದನ್ನು ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಮೇಲಕ್ಕೆ ಹಾಗೆ ಎದ್ದು ಬರುತ್ತೆ ಅದು. ಸೊ ಆ ರೀತಿ ಬಂದಾಗ ನಮಗೆ ಕೇಕು ತುಂಬ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತ ಅರ್ಥ ಆಗುತ್ತೆ. ಈಗ ನೋಡಿ, ಅದನ್ನು ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟನ್ನು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇಟ್ಕೊಂಡು ಆರಾಮಾಗಿ ಸ್ನ್ಯಾಕ್ಸ್ ಟೈಮ್ಸ್ಗೆಲ್ಲ ನಾವು ಅದನ್ನು ತಿನ್ಕೋಬಹುದು. ಸ್ನೇಹಿತರೆ, ನೀವು ಕೂಡ ಅಷ್ಟೇ ಈ ಒಂದು ರೆಸಿಪಿನ ನೀವು ಎಷ್ಟೇ ಬ್ಯುಸಿ ಇದ್ದರೂ ಒಂದು ಸರಿ ಮಕ್ಕಳಿಗೆ ಮಾಡಿಕೊಡಿ. ಅವರೆಷ್ಟು ಖುಷಿ ಪಡ್ತಾರೆ ಅಂತ ನೋಡಿ ನೀವು ಮಾಡಿಕೊಟ್ಟಾಗ. ಆದಷ್ಟು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಓವನ್ ಇಲ್ಲದೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ನೋಡಿ ಯಾವ ರೀತಿ ಮೃದುವಾಗಿ ಸಾಫ್ಟಾಗಿ ಈ ಒಂದು ಕೇಕ್ ಬಂದಿದೆ ಅಂತನ. ಸೊ ನಿಮಗೂ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು.